ಇದು ಒಂದ್ ಎಕರೆದಾಗ ನಿಮ್ಗೆ ಎಷ್ಟು ಖರ್ಚು ಬಂತು ಸರ್ ಇದು? ಇದು ಒಂದು 25-30 ಸಾವಿರ ಮಟ ಫಸ್ಟ್ ಖರ್ಚು ಬರ್ತದ್ರಿ ಒಂದ್ ಎಕರೆಕ್. ಹಾ ಸರ್, ಎಲ್ಲ 25-35 ಮಟ ಖರ್ಚು 30 ಬರ್ತದೆ. ಮಟ ಬರ್ತದೆ. 30 ಮಟ 4-5 ಸಾವಿರ ಮಟ ಇನ್ಕಮ್ ಡೈಲಿ. ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ 5 ಸಾವಿರ ಮಟನು ಆಕತ್ರಿ. ಆಕೇತಿ ಏನು? 80 ಸಾವಿರ ಅಲ್ರಿ, ಒಂದ್ 2 ಲಕ್ಷ ರೂಪಾಯಿ ಮಟನು ಆಗತ್ರಿ. 2 ಲಕ್ಷ ಮಟನು ಆಕೇದ? 2 ಲಕ್ಷ ರೂಪಾಯಿ ಮಟನು ಆಕತ್ರಿ ಒಂದ್ ಎಕರೆ ಒಳಗೆ ಚಂದ ಮಾಡಿ. ಹೌದು. ಒಂದ್ ಎಕರೆ ಹೊಲದಲ್ಲಿ ನಾವು ಹೀರಿಕಾಯಿ ಬೆಳಿತಿದ್ವಿ. ಹೌದೇನು ಸರ್? ಜವಾರಿ ಬಳ್ಳಿ ಮಾಡಿದ್ವಿ. ಜವಾರಿ ಐತೆ ಸರ್, ಪ್ಯೂರ್ ಜವಾರಿ. ಪ್ಯೂರ್ ಜವಾರಿ. ಹಾ ಸರ್. ಅದು ಒಂದು ರುಚಿಕರ ಆಹಾರ. ಇದು ಹೌದು, ಪಲ್ಯ ಮಾಡ್ಲಿಕ್ಕೆ ಫಾರಂ ಅಷ್ಟು ರುಚಿಕರ ಬರುದಿಲ್ಲ. ಇದು ಜವಾರಿ ಏನೈತಲ್ಲ ಬಾಳ ರುಚಿಕರ ಆಗತ್ತೆ ಸರ. ಇದು ಏನಂದ್ರೆ ಒಂದ್ ಬಳಿಗೆ ಕನಿಷ್ಠ 20-30 ಕಾಯಂ ಹಿಡಿತೈತ್ರಿ ಇದು. ಕಾಯಂ ಕಂಟಿನ್ಯೂ ಹೆಂಗ್ ಕಟಾವ್ ಆಕತಿ ಹಂಗ ಹೆಚ್ಚಿಗೆ ಹಿಡ್ಕೊಂತ ಹೋಗತ್ರಿ ಇದು. ಹೌದೇನು? ಬಹಳ ಅಂದ್ರೆ ಎಷ್ಟು ಟ್ರೇ ಕಳಿಸ್ತೀರಿ ನೀವು? ನಾವು ಒಂದು 30 ಟ್ರೇ ಕಳಿಸ್ತೀವಿ. ಒಂದ್ ದಿವ್ಸ ಬಿಟ್ಟು ಒಂದ್ ದಿವಸ 30 ಟ್ರೇ ಕಳಿಸ್ತೀವಿ. 30ಗಿಂತ ಹೆಚ್ಚಿಗೆ ಮತ್ತೆ ಮಾಡಿರ ಆಗುದಿಲ್ಲ, ಅಷ್ಟಾಗಲ್ಲ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಸೈಫುದ್ದೀನ್. ನೀವು ನೋಡ್ತಾ ಇರೋದು ಇಕ್ಸ್ಪೋಸ್ ಸ್ಮಾರ್ಟ್ ಕಿಸನ್. ಆಧುನಿಕ ಕೃಷಿ, ಉತ್ತಮ ಲಾಭ. ಇವತ್ತು ಈ ಒಂದು ಹೊಲಕ್ಕೆ ಬಂದಿದ್ದೇವೆ. ಈ ಹೊಲದಲ್ಲಿ ಹೀರೆಕಾಯಿ ಹಾಕಿದ್ದಾರೆ. ಯಾವ ತರ ಇವರು ಕಷ್ಟಪಟ್ಟು ಹಾಕಿದ್ದಾರೆ, ಯಾವ ತರ ಲಾಸ್ ಆಗುತ್ತೆ, ಯಾವ ತರ ಗಣಿಪಟ್ಟು ಇವನು ತೋತಾರೆ, ಅದರ ಬಗ್ಗೆ ಮಾಹಿತಿಯನ್ನು ಪಡೆಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸವನ್ನು ತಿಳಿಸ್ಕೊಡಿ ನಮ್ಮ ವ್ಯೂವರ್ಸ್ಗೆ. ನಮ್ದು ಕಲಘಟಗಿ ತಾಲೂಕು ಹಿರೇಹೊನ್ನಳ್ಳಿ. ನಮ್ದು ಅಹಮದ್ ಪೀರ್ ಸಾಬ್ ಸುಂಕದ್ ಅಂತ ಹೇಳಿ. ಒಂದ್ ಎಕರೆ ಹೊಲದಲ್ಲಿ ನಾವು ಹೀರೆಕಾಯಿ ಬೆಳಿತಿದ್ದೇವೆ. ಹೌದಾ ಸರ್? ಒಂದ್ ಎಕರೆದಲ್ಲಿ ಎಷ್ಟು ಗಿಡಗಳನ್ನು ಹಚ್ಚಿದ್ದಾರೆ ಸರ್? ನಾವು 8-9 ಪಾಕೆಟ್ ಒಂದ್ ಎಕರೆಕ್ಕೆ ಹೋಗ್ತಾವ. ಹೌದೇನು ಸರ್? ಜವಾರಿ ಬಳ್ಳಿ ಮಾಡಿದ್ವಿ. ಜವಾರಿ ಐತೆ ಸರ್, ಪ್ಯೂರ್ ಜವಾರಿ. ಪ್ಯೂರ್ ಜವಾರಿ. ಅದು ಒಂದು ರುಚಿಕರ ಆಹಾರ. ಇದು ಹೌದು, ಪಲ್ಯ ಮಾಡ್ಲಿಕ್ಕೆ ಫಾರಂ ಅಷ್ಟು ರುಚಿಕರ ಬರುದಿಲ್ಲ. ಇದು ಜವಾರಿ ಏನೈತಲ್ಲ ಬಾಳ ರುಚಿಕರ ಆಗತ್ತೆ. ಜವಾರಿ ಮೊದಲಿಂದ ಬೀಜ ಇದೆ. ಹೌದೇನು ಸರ್? ಹೌದು ಸರ್. ಇದಕ್ಕೆ ನೀರ್ ಹೆಂಗ್ ಬಿಡ್ತೀರಾ? ನೀರು ಇದಕ್ಕ ನಾವು ಡ್ರಿಪ್ ಮಾಡ್ಕೊಂಡೇವ್ರಿ. ಡ್ರಿಪ್ ಮಾಡ್ಕೊಂಡು ಹನಿ ನೀರಾವರಿ ಅಂತ ಹೇಳಿ ಗೌರ್ಮೆಂಟ್ ನಿಂದ ಸವಲತ್ತು ತಗೊಂಡು ಹನಿ ಎಷ್ಟು ಬೇಕೋ ನಮ್ಗೆ ಅಷ್ಟ ನೀರು ನಳ ಇಟ್ಟಿರ್ತೇವೆ. ಆ ಪ್ರಕಾರ ನಮ್ಗೆ ಯಾವ ಅಷ್ಟು ನಳ ಬೇಕೋ ಅಷ್ಟು ನಳದಿಂದ ನೀವು ನೀರು ಬಿಡ್ತೇವೆ. ಹೌದೇನು ಸರ್? ಈಗ ನೀವು ಬೀಜ ತಗೊಂಡ್ ಬರ್ತೀರಲ್ಲ ಸರ್, ಗೌರ್ಮೆಂಟ್ ನಿಂತ ಕೊಡ್ತಾರೇನು ಸರ್? ನೀವು ರೊಕ್ಕ ಕೊಟ್ಟು ತಗೊಂಡ್ ಬರ್ತೀರಾ? ಗೌರ್ಮೆಂಟ್ ಇಂದ ಇಲ್ರಿ, ನಾವು ಅಲ್ಲಿ ಅಗ್ರಕ್ಕೆ ಹೋಗಿ ಇಲ್ಲಿ ಎಲ್ಲಿ ಸಿಗ್ಲಿಲ್ಲ ಹುಬ್ಳಿ ಧಾರವಾಡ ನಮ್ಗೆ ಯಾವ ಚಲೋ ಬೀಜ ಬೇಕೋ ಅಲ್ಲಿ ಹುಬ್ಳಿ ಧಾರವಾಡ ಹೋಗಿ ತಗೊಂಡ್ಬರ್ತೇವೆ. ಹುಬ್ಳಿ ಒಳಗೆ ಎಲ್ಲಿ ಸಿಗ್ತೈತೆ ಸರ್? APMC ಒಳಗೆ ಸಿಗ್ತೈತೋ ಏನ್ ಖಾಸಗಿ ಅಂಗಡಿ ಇರ್ತಾವಲ್ಲ ಅಲ್ಲಿ ಸಿಗ್ತಾವ? ಖಾಸಗಿ ಅಂಗಡಿ ಒಳಗೆ ಸಿಗ್ತಾವ್ರಿ. ಹೌದು ಸರ್, ಅಲ್ಲಿ ಹೋದವ್ರಿ APMC ಅದಾವ. ಹೌದೇನು ಸರ್? ಸರ್, ಈಗ ನೀವು ಬೀಜ ಹಾಕಿರಲ್ಲ ಸರ್, ಎಷ್ಟು ಡಿಸ್ಟೆನ್ಸ್ ಬಿಟ್ಟು ಹಾಕಿರ ಸರ್? ನಾವು ಒಂದ್ ಬೀಜದಿಂದ ಒಂದ್ ಬೀಜಕ್ಕೆ 2 ಫೂಟ್ ಅಂತರ್ಲಿಂದ ಹಾಕಿರ್ತೇವ್ರಿ. 1.5 ಫೂಟ್ 2 ಫೂಟ್ ಹಿಂಗ ಅಂತರ್ಲಿಂದ ಹಾಕಿರ್ತೇವೆ. ಮತ್ತೆ ತೆಗ್ ಎಷ್ಟು ತೆಗ್ದಿರ್ತೇವೆ ಸರ್? ಇಲ್ಲ 6 ಇಂಚ್ ಅಷ್ಟೇ. 6 ಇಂಚ್ ಟ್ರಾಕ್ಟರ್ಲೆ ಬೋರ್ಡ್ ಹೊಡೆದಿರ್ತೀವಿ. ಆ ಪ್ರಕಾರ ಒಂದ್ ಬೀಜ ಹಾಕೊಂತ ಹೋಗ್ತೇವ್ರಿ. ಸರ್, ಈಗ ಬೀಜ ಹಾಕಿರಲ್ಲ ನೀವು, ಇಷ್ಟು ಗಿಡ ಬೆಳೆದಾವು, ಇದರದ ಲಾಭ ಎಷ್ಟು ದಿವಸದ ನಂತರ ಪಡಿತಾ ಇದಾರೆ ನೀವು? ಇದು ಬೀಜ ಹಾಕಿದ ನಂತರ 1.5 ತಿಂಗಳಿಗೆ ಮಾಲ್ ಚಾಲು ಆಕತ್ರಿ. ಆ ನಂತರ ಒಂದ್ ಎಕರೆಕ ದಿವಸ ಡೈಲಿ ಕಳಿಸ್ತೀವಿ ನಾವು ಮಾಲ್. ಇಲ್ಲಿ ಒಂದ್ ದಿನ ಬಿಟ್ಟು ಒಂದ್ ದಿನ ಬಂದೇ ಬಿಡ್ತೈತಿ. ಯಾವ್ದೋ ಪರಿಸರ ಕಟಾವ್ ಆಗಲೇಬೇಕ್ರಿ. ಹೌದೇನು ಸರ್? ಬಿಡಾಕ್ ಬರಂಗಿಲ್ಲ. ಎಷ್ಟು ಕೆಜಿ ಬರ್ತಾವ ಸರ್? ಏನ್ ಎಷ್ಟು ಟ್ರೈ ಬರ್ತಾವ? ಇದು ಒಂದ್ ಎಕರೆಕ ಈಗ ಇವತ್ತ 10 ಟ್ರೇ ಹಾಕೊಂತಿಲ್ಲ, ನಾಳೆ 12 ಟ್ರೇ ಹೆಚ್ಚಿಗೆ ಹಾಕೊಂತ ಹೋಗತ್ರಿ. ಕಡಿಮೆ ಆಗಲ್ಲ? ಕಡಿಮೆ ಆಗೋದಿಲ್ಲ, ಹೆಚ್ಚಿಗೆ ಹಾಕೊಂಡ್ ಬರ್ತೈತಿ. 20 ಟ್ರೇ 25 ಟ್ರೇ ಹಿಂಗ 30 ಟ್ರೇ ಮಟ. ಲಾಸ್ಟ್ ಬಹಳ ಅಂದ್ರೆ ಎಷ್ಟು ಟ್ರೇ ಕಳಿಸ್ತೀರಿ ನೀವು? ನಾವು ಒಂದು 30 ಟ್ರೇ ಕಳಿಸ್ತೀವ್ರಿ. ಒಂದ್ ದಿವ್ಸ ಬಿಟ್ಟು ಒಂದ್ ದಿವಸ 30 ಟ್ರೇ ಕಳಿಸ್ತೀವಿ. 30ಗಿಂತ ಹೆಚ್ಚಿಗೆ ಮತ್ತೆ ಮಾಡಿರ ಸರ್? ಆಗುದಿಲ್ಲ, ಅಷ್ಟಾಗಲ್ಲ. ಹರಿಯೋದ್ ನೀರ್ ಬಿಡ್ತಾರಲ್ಲ ಸರ್ ಹೊಲದಲ್ಲಿ, ಅದ್ ಲಾಭ ಏನು ಇದು ಲಾಭ ಸರ್? ಅಂದ್ರ ಸರ್, ಈಗೇನ್ ಗೌರ್ಮೆಂಟ್ ಲಿಂದ ನೀರು ಹಾಳು ಮಾಡಬಾರ್ದು. ಆ ಉದ್ದೇಶದಿಂದ ಗೌರ್ಮೆಂಟ್ ಲಿಂದ ನಮ್ಗ ಡ್ರಿಪ್ ಸವಲತ್ತು ಕೊಟ್ಟೈತ್ರಿ. ಆ ಉದ್ದೇಶಕ್ಕೆ ನಮ್ಗೆ ಎಷ್ಟು ಬೇಕಾ ಪೀಕ್ ಎಷ್ಟು ನೀರ್ ಬೇಕು ಅದಕ್ಕೆ ಅಷ್ಟೇ ಕೊಡ್ತೀವ್ರಿ ನಾವು. ಅಷ್ಟೇ ಹಾಳಾಟ ಮಾಡಂಗಿಲ್ಲ. ನೀರ್ ಗೌರ್ಮೆಂಟ್ ಲಿಂದ ಹೇಳ್ತಲ್ಲ, ಗುಂಡಿ ತಗ್ಗ ಕಡಿದು ನೀರ್ ಹಾಳಾಟ ಮಾಡ್ಬಾರ್ದ್ರಿ. ಗೌರ್ಮೆಂಟ್ ಹೇಳ್ತೈತಲ್ಲ ಆ ಪ್ರಕಾರನ ನಾವು ಹಾಳಾಟ ಮಾಡ್ಲಂಗ ಡ್ರಿಪ್ ಗೌರ್ಮೆಂಟ್ ಲಿಂದ ಡ್ರಿಪ್ ಮಾಡಿ ಕೊಡ್ತೀರಿ. ಆ ಪ್ರಕಾರ ನಮ್ಗೆ ಎಷ್ಟು ಬೇಕು ಅಷ್ಟ ನೀರ್ ಕೊಡ್ತೇವ್ರಿ ನಾವು. ಹೌದೇನ್ ಸರ್? ಈಗ ನೀವು ಹಾಕಿರಲ್ಲ ಸರ್, ಇದು ಎಷ್ಟ್ ದಿವಸ ಆತ್ರಿ ನೀವು ಹಾಕಿದ್ದು? ಈಗ ಒಂದ್ 1.5 ತಿಂಗಳು ಆಯ್ತ್ರಿ. ಈಗ ಕಾಯಿ ಚಾಲು ಆಗೈತ್ರಿ, ಸ್ಟಾರ್ಟ್ ಆಯ್ತು. ಎಷ್ಟು ದಿವಸ ಮಟ ನಡೀತೈತ್ರಿ ಸರ್ ಇದು? ಇದು ಒಂದ್ 3-3.5 ತಿಂಗಳ ಮಟ ಕಂಟಿನ್ಯೂ ಚಂದ ಇಟ್ಕೊಂಡ್ರೆ ಹುಲ್ಲು ಆಗ್ಲಂಗ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಹೆಂಗ ಇದು ಮಾಡ್ಕೊಂತೀವಿ ಆ ಪ್ರಕಾರ ಟ್ರ್ಯಾಕ್ಟರ್ ಲಾಭನು ಪಡಿಕೋತೀವಿ. ಲಾಭ ಪಡ್ಕೊಂತೀವಿ. ಅಂದ್ರೆ 3 ತಿಂಗಳು 4 ತಿಂಗಳು 2 ತಿಂಗಳ ಲಾಭನು ಪಡಿಕೋತೀವಿ. ಇದ ಲಾಭನು ಎಷ್ಟು ಪಡ್ಕೋತೀರಾ ಸರ್ ನೀವು? ದಿವಸ ಆಗ್ಲಿ 2 ದಿವಸಕ್ಕೊಂದ್ಲಿ 4-5 ಸಾವಿರ ಮಟ ಇನ್ಕಮ್ ಡೈಲಿ. ಒಂದ್ ದಿವ್ಸ ಬಿಟ್ಟು ಒಂದ್ ದಿವಸ 5 ಸಾವಿರ ಮಟನು ಆಕತ್ರಿ. ಅಂತರ ಒಳಗ ಟ್ರ್ಯಾಕ್ಟರ್, ಸಣ್ಣ ಟ್ರ್ಯಾಕ್ಟರ್ ಪವರ್ ಟೇಲರ್ ಐತ್ರಿ ನಮ್ದು. ಹುಲ್ ಆಗ್ಲಂಗ ಎಲ್ಲಾ ನೋಡ್ಕೋಬೇಕು. ಟ್ರ್ಯಾಕ್ಟರ್ ಪವರ್ ಟೇಲರ್ ಒಳಗ್ ಬಿಡ್ತೇವ್ರಿ, ಹೊಡಿತೀವಿ. ಎಲ್ಲಾ ಅನುಕೂಲ ಐತ್ರಿ. ಅದ್ರಾಗ ನಿಮ್ಗೆ ಇದ್ರಾಗ ಲಾಸ್ ಆಗುದು ಇರ್ತೈತೇನ್ ಸರ್? ಲಾಸ್ ಆಗುದು ಇರ್ತೈತ್ರಿ. ಅದನ್ನ ರೋಗ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು. ರೋಗ ಬರ್ಲಂಗ ನೋಡ್ಕೋಬೇಕು. ವಾರಕ್ಕೊಮ್ಮೆ ಎಣ್ಣೆ ಹೊಡಿಬೇಕು. ಆ ನಂತರ ಅಗ್ರೋದ ಕರ್ಕೊಂಡ್ಬಂದು ಇದಕ್ಕ ರೋಗ ಯಾವ್ದು ಬಂದೈತಿ ಯಾವ್ದಿಲ್ಲ ತೋರ್ಸ್ಬೇಕು. ಆ ನಂತರ ನೋಡ್ಕೊಂಡು ಹೋದ್ರೆ ಎಲ್ಲಾ ಕರೆಕ್ಟ್ ಆಗಿ ಹೋಗತ್ರಿ. ಹೌದೇನ್ ಸರ್? ನಾವು ಬೇಜವಾಬ್ದಾರಿ ಮಾಡಿದ್ರ ಮತ್ತೆ ಒಂದ್ ತಿಂಗಳನ್ನ ಬರೋಂಗಿಲ್ರಿ. ಹೌದೇನ್ ಸರ್? ಈಗ ನೀವು ಒಂದ್ ಎಕರೆದಾಗ ಹಾಕಿರಲ್ಲ ಸರ್ ಇದು, ಒಂದ್ ಎಕರೆದಾಗ ನಿಮ್ಗೆ ಎಷ್ಟು ಖರ್ಚು ಬಂತು ಸರ್ ಇದು?
ಇದು ಒಂದು 25-30 ಸಾವಿರ ಮಟ ಫಸ್ಟ್ ಖರ್ಚು ಬರ್ತದ್ರಿ ಒಂದ್ ಎಕರೆಕ್ ಹಾ ಸರ್ ಎಲ್ಲ 25-35 ಮಟ ಖರ್ಚು 30 ಬರ್ತದೆ. ಮಟ ಬರ್ತದೆ 30 ಮಟ ಖರ್ಚು ಬರ್ತದೆ. ಆಮೇಲೆ ಇದರದ ಲಾಭ ಆಮೇಲೆ ಚಲೋ ರೀ ಇದ್ರದ್ದು ಇದರದ ಲಾಭ ಪಡಿಯೋದು ಆಮ್ಯಾಗ ದಿವಸ ಹಂಗ ರೊಕ್ಕ ಬರ್ತದ್ರಿ ಹನಿ ಹನಿ ಆಗಿ ಬರ್ತಾವ. ಹ್ಮ್ ಅಂದ್ರೆ ಎಷ್ಟು ಈಗ ನೀವು 30,000 ರೂಪಾಯಿ ಖರ್ಚು ಮಾಡಿರಲ್ಲ ಸರ್, ಹ್ಞೂನ್ರಿ. ಕನಿಷ್ಠ ನಿಮ್ಗೆ 70,000 80,000 ರೂಪಾಯಿ ಆಗ್ತಾವನ್ ಸರ್? ಏನು 1 ಲಕ್ಷ ಅಲ್ರಿ ಒಂದ್ 2 ಲಕ್ಷ ರೂಪಾಯಿ ಮಟನು ಆಗೈತ್ರಿ 2 ಲಕ್ಷ ಮಟನ್ ಹಾಕದ? 2 ಲಕ್ಷ ರೂಪಾಯಿ ಮಟನು ಆಕತ್ರಿ ಒಂದ್ ಎಕರೆ ಒಳಗೆ ಚಂದ ಮಾಡಿ ಆಕತ್ರಿ. ಆಮೇಲೆ ಗೌರ್ಮೆಂಟ್ ನಿಂತ ಸವಲತ್ತು ಇದೆ ನಿಮ್ಗೆ? ಗೌರ್ಮೆಂಟ್ ಲಿಂದ ಏನೋ ಡ್ರಿಪ್ ಮಾಡಿ ಕೊಟ್ರಿ, ಡ್ರಿಪ್ ಎಲ್ಲ ಸವಲತ್ತು ಮಾಡಿದಂದ್ರ ಅದ ಡ್ರಿಪ್ ಅದ ಇದರಿಂದ ನಾವು ಹನಿ ನೀರಾವರಿ ಮಾಡ್ಕೊಂಡು ಅಷ್ಟ. ಈಗ ನಿಮ್ ಗೌರ್ಮೆಂಟ್ ಕೊಟ್ಟಾರ ಅಂತ ಹೇಳ್ತಾ ಇರಲ್ಲ ಸರ್, ಇದು ನಿಮ್ ಗೌರ್ಮೆಂಟ್ ನಿಂತ ಸಬ್ಸಿಡಿ ಕೊಟ್ಟಾರೋ ಏನೋ ಅವ್ರದ ಪೂರ್ತಿ ಖರ್ಚು ಮಾಡ್ಯಾರ ಸರ್? ಇಲ್ಲ ಸರ್, ನಾವ್ ಏನ ಅವ್ರ ಒಂದು ಪ್ರೊಡಕ್ಷನ್ ಕೊಟ್ಟಿರ್ತಾರ್ರಿ ಅದ್ರೊಳಗ ಸಬ್ಸಿಡಿ ಅಂತ ಹೇಳಿ ಗೌರ್ಮೆಂಟ್ ಇಂದ ಸವಲತ್ತು ಐತ್ರಿ, ಸಬ್ಸಿಡಿ ಬರ್ತೈತ್ರಿ. ಸಬ್ಸಿಡಿ ಬರ್ತೈತೆ ಅಂದ್ರೆ ನಿಮ್ ಗೌರ್ಮೆಂಟ್ ಏನ್ ಕೊಡ್ಬೇಕು ಸರ್ ನೀವು? ನಾವು ಗೌರ್ಮೆಂಟ್ಗೆ 10,000 ರೂಪಾಯಿ ಒಂದ್ ಎಕರೆಕ್ 10,000 ರೂಪಾಯಿ ಕಟ್ಬೇಕ್ರಿ. ಇದ್ರದ್ದು ಒಂದ್ 50,000 ರೂಪಾಯಿ ಮಟ್ಟ ಖರ್ಚು ಬರ್ತೈತ್ರಿ. ಅದಕ್ಕ 10,000 ಮಿನಿಮಮ್ ನಾವು ಕಟ್ಬೇಕು. ಸವಲತ್ತು ಇಟ್ಟಾರ ಆ ಪ್ರಕಾರ ನಾವು 10,000 12,000 ಬರ್ತೈತ್ರಿ ಕಟ್ಬೇಕು ಒಂದ್ ಎಕರೆ. ಆಮೇಲೆ ಹೊಲ ಐತಿ ಅಂತ ಏನಾರ ಡಾಕ್ಯುಮೆಂಟ್ಸ್ ಏನಾರ ತೋರಿಸ್ಬೇಕು? ಅದಿದ್ದಾಗನ ನಮ್ಗ ಇದನ್ನ ಡ್ರಿಪ್ ಅವೆಲ್ಲ ಸವಲತ್ತುಗಳು ಬರ್ತಾವ್ರಿ. ಇಲ್ಲಿ ಬರೋಂಗಿಲ್ರಿ. ಅಂದ್ರೆ ಡಾಕ್ಯುಮೆಂಟ್ಸ್ ಏನಾರ ತೋರಿಸಲೇಬೇಕು. ಉತ್ತಾರ ಅವೆಲ್ಲ ಕೊಟ್ಟಾಗ ನಮ್ದು ಪ್ರೂಫ್ ಆಗಿಂದನ ಅವರು ಸಬ್ಸಿಡಿ ಕೊಡ್ತಾರೆ. ಈಗ ಒಂದ್ ಎಕರದಲ್ಲಿ ನೀವು ಇಷ್ಟೆಲ್ಲ ಗಿಡಗಳನ್ನ ಹಚ್ಚಿರಲ್ಲ, ಇದ ನೀವು ಸ್ವಂತ ತನ್ನ ತಮ್ಮಗಳೇ ಮಾಡ್ತಿರೋ ಏನ ಆಳುಗಳಿಗೂ ಹಚ್ತೀರಾ? ಇಲ್ರಿ, ನಮ್ಮ ತಮ್ಮರ ನಜೀರ್ ಅಂತ ಹೇಳದಾರ ಅವರು. ನಾವು ಎಲ್ಲಾರು ಕೂಡ ಒಂದ್ ಒಕ್ಕಟ್ಟಾಗಿ ನಾವು ಆಳಿಂದ ಬೇಕಂದ್ರೆ ಆಳು ತಗೋತೇವಿ. ಎಲ್ಲಾರು ತಗೊಂಡು ಕೂಡಿ ಒಟ್ಟಾಗಿ ದುಡಿತೇವಿ, ಇನ್ಕಮ್ ತೆಗಿತೇವಿ. ಇದು ಅದು ಏನ ಹುಳ ಏನ ಹೀರಿಕಾಯಿಗೆ ಆ ಹುಳ ಏನ್ ಚುಚ್ಚತಲ್ರಿ, ಅಲ್ಲಿ ಹುಳ ಚುಚ್ಚಿತಂದ್ರ ಅಲ್ಲಿಂದ ಡೊಂಕ್ ಆಕತ್ರಿ, ಅಂತರ ಹುಳ್ಕುನು ಆಕತಿ. ಆ ಉದ್ದೇಶಕ್ಕ ಅದ್ರೊಳಗ ಒಂದ್ ಮೆಡಿಸಿನ್ಸ್ ಹಾಕಿರ್ತೇವಿ, ಬಿಸ್ಕಿಟ್ ಅಂತ ಹೇಳಿ. ಹೋಗಿ ತಿನ್ಲಿಕ್ಕೆ ಹೋಗಿ ಅಲ್ಲೇ ಸಾಯ್ತದ್ರಿ ಅದು. ಬಿಸ್ಕಿಟ್ ಅಂದ್ರೆ ಮೋಹಕ ಬಲಿ ಅಂತ ಹೇಳಿ. ಮೋಹಕ ಬಲಿ ಅಂತಾರ್ರಿ. ಮೋಹಕ ಬಲಿ ಅಂತಾರ. ಬಲಿ ಬಲಿ ಮೋಹಕ ಬಲಿ ನೀರ್ ಹಾಕಿರ್ತೀವ್ರಿ, ಇಲ್ಲಿ ಮ್ಯಾಲ ಬಿಸ್ಕಿಟ್ ನೀರ್ ಹಾಕಿರ್ತೀವ್ರಿ, ಇಲ್ಲಿ ಮ್ಯಾಲ ಬಿಸ್ಕಿಟ್ ಕಟ್ಟೇವ್ರಿ. ಸರ್ ಇದನ್ನ ವಾಸನೆ ತಗೊಂಡು ಬರ್ತಾವ್ರಿ ಹುಳ. ಸರ್ ಬಂದಿಂದ ಇಲ್ಲಿ ನೀರಾ ಬದ್ದು ತಾನ ಸತ್ತಕ್ಕವ್ರಿ. ಸರ್ ಅಮ್ಮ ಸಾಬ್, ನೀವು ಇಷ್ಟೆಲ್ಲ ಮಾಡಿರಲ್ಲ, ನಮ್ಮ ಈಗ ಬಹಳಷ್ಟು ಮಂದಿಯವರು ಇದ್ರ ಹೊಲದಾಗ ಕೆಲಸ ಮಾಡೋರು ಇರ್ತಾರ, ಅವ್ರಿಗೇನ್ ಮಾಹಿತಿ ಇರಲ್ಲ. ಅವ್ರ ಬಗ್ಗೆ ನೀವು ಏನ್ ಮಾಹಿತಿ ಕೊಡ್ತೀರಾ ಇದ್ರ ಬಗ್ಗೆ? ಅವ್ರು ಬಂದು ಕೇಳಿದ್ರೆ ನಾವು ಎಲ್ಲಾ ಮಾಹಿತಿ ಕೊಡಕ್ಕೂ ಸಿದ್ಧದೇವ್ರಿ, ಕೊಡ್ತೇವೆ. ಯಾವಾಗಿದ್ರು ಯಾವಾಗ ಎನಿ ಟೈಮ್ ಬೇಕಾದಾಗ ಬರ್ಲಿ ಅವ್ರು ಬಂದ್ರೆ ಎನಿ ಟೈಮ್ ಕೊಡ್ತೇವೆ. ನಮ್ಮ ಹಂಗ ಅವರು ರೈತರು ನಮ್ಮ ಕೆಲ ಬಂದ್ ಕೇಳ್ತಾರಂದ್ರ, ಗೊತ್ತಿಲ್ದಾರ ಬಂದು ಕೇಳ್ತಾರಂದ್ರ ಅವ್ರಿಗೆ ನಾವು ಎಲ್ಲಾ ಕೊಡಕ್ಕೂ ರೆಡಿ ರೀ. ಈಗ ಕೆಲವ್ರು ಮಂದಿ ಏನ್ ಮಾಡ್ತಾರ ಸರ್, ರೈತರ ತನ್ನ ಹೊಲ ಇರೋದಿಲ್ಲ, ಏನಿಲ್ಲ, ಅವ್ರ ಲವಣಿ ಮೇಲೆ ತೊಂದಿರ್ತಾರ, ಅವ್ರಿಗೇನ್ ಗೊತ್ತಿರಲ್ಲ. ಒಬ್ಬೊಬ್ರು ಹೊಸದಾಗಿ ಬಂದಿರ್ತಾರ, ಅವ್ ಮಾಡ್ಬೇಕು, ಹೊಲ ಮಾಡ್ಬೇಕು, ನಾನು ಹಿಂಗ್ ತರ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ನೀವು ಮಾಹಿತಿಯನ್ನು ಹೇಳ್ಕೊಡ್ತೀವಿ. ಸ್ವಲ್ಪ ಬೇಕಾದವು ಅಂದ್ರು ಹೇಳ್ಕೊಡಕ ನಾವು ಸಿದ್ಧ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ, ಇದು ಏನಂದ್ರೆ ಒಂದ ಬಳಿಗೆ ಕನಿಷ್ಠ 20-30 ಕಾಯಂ ಹಿಡ್ತೈತ್ರಿ ಇದು. ಕಾಯಂ ಕಂಟಿನ್ಯೂ ಹೆಂಗ್ ಕಟಾವ್ ಆಕತಿ ಹಂಗ ಹೆಚ್ಚಿಗೆ ಹಿಡ್ಕೊಂತ ಹೋಗ್ತೈತ್ರಿ ಇದು. ಅಷ್ಟ ರಚನೆ ಇದೆ ಇದು. ಕಾಯಿನೂ ಹಂಗ ಜವಾರಿ ಫಾರ್ಮ್ ಅಲ್ಲ ಇದು, ತಿನ್ಲಿಕ್ಕೆ ಬಹಳ ರುಚಿಕರ. ಕೆಮಿಕಲ್ ಕಮ್ಮಿ ಹೊಡಿತೇವೆ ನಾವು. ನಮ್ಮ ಸ್ವಂತ ಪ್ರೊಡಕ್ಷನ್ ಅಲ್ಲಿ ನಾವು ಕೆಮಿಕಲ್ ಹೊಡಿಂಗಿಲ್ಲ. ಬೇವಿಂದ ಔಷಧ ತಯಾರು ಮಾಡಿ ಅದನ್ನ ಹೊಡಿತೀವಿ, ಬೇವಿನ ಹಿಂಡಿ ಅಂತ ಹೊಡಿತೀವಿ. ಅಂತವೆಲ್ಲ ಪ್ರೊಡಕ್ಷನ್ ಗೌರ್ಮೆಂಟ್ ಇದ್ರಲಿಂದ ಕಮ್ಮಿ ರೀ. ನಾವು ಸ್ವಂತ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡ್ತೇವ್ರಿ. ಅವ್ರದ್ದು ತಗೊಂತೇವೆ. 1 ಫೂಟ್ಲಿಂದ 1.5 ಫೂಟ್ ಅಷ್ಟೇ ರೀ ಜವಾರಿ ಇದೆ. ಹೌದು, ಇದು ಫಾರ್ಮ್ ಆದ್ರೆ ನೀವು ಹೇಳ್ದಂಗ ಬಾಳ್ ಬರ್ತೈತ್ರಿ. ಇದು 1 ಫೂಟ್ಲಿಂದ 1.5 ಫೂಟ್. ಈ ನಡಕ ಎಷ್ಟು ಡಿಸ್ಟೆನ್ಸ್ ಇರ್ತೈತಿ ಸರ್? ಇದು 3.5 ಫೂಟ್ ಇರ್ತೈತ್ರಿ. ಹೆಚ್ಚಿಗೆ ಇತ್ತರ ಚಲೋ ಒಳ್ಳೆ ಬೆಳಿತೈತ್ರಿ. ಸಮೀಪ ಬಂತಂದ್ರೆ ಹೆಂಗ್ ಸರ್ ಇದು? ಇದು ಸಮೀಪ ಬಂದ್ರೆ ಏನ್ ಇನ್ಕಮ್ ಕಮ್ಮಿ ಆಕತ್ರಿ. ಸಣ್ಣ ಕಾಯಿ ಆಕತಿ. ಸ್ವಲ್ಪ ಡಿಸ್ಟೆನ್ಸ್ ಇದ್ರ ಏನಾಕತಿ, ಒಳ್ಳೆದಿಂದ ಒಳ್ಳೆ ಕಾಯಿ ಬರ್ತೈತ್ರಿ. ಎಷ್ಟು ನಮ್ಮ ಅಂತರ ಹೆಚ್ಚಿಗೆ ಇಡ್ತೀರಿ ಆ ಒಳ್ಳೆ ಇದ್ರಲಿಂದ ಹೆಚ್ಚಿಗೆ ಇನ್ಕಮ್ ಸೈಜ್ ಚಲೋ ಬರ್ತೈತಿ. ಸರ್, ಈ ಟ್ರ್ಯಾಕ್ಟರ್ ಒಂದು ತೊಂದಿರಲ್ಲ ನೀವು, ಸಣ್ಣ ಟ್ರ್ಯಾಕ್ಟರ್ ಇದೆಯಲ್ಲ, ಇದು ಗೌರ್ಮೆಂಟ್ ನಿಂತ ನಿಮ್ಗ ಫೆಸಿಲಿಟಿ ಕೊಟ್ಟಿದ್ದಾರೋ ಏನ ಹೆಂಗ್ ತೊಂದ್ರಿ ಇದು ಟ್ರ್ಯಾಕ್ಟರ್? ಇದು ಗೌರ್ಮೆಂಟ್ ಲಿಂದ ಸಬ್ಸಿಡಿ ಮುಖಾಂತರ ತಗೊಂಡೇವ್ರಿ. ಎಲ್ಲ ಹೊಲ ಹೊಡಿತೇವಿ. ಯಾರು ಹೊಡಿತಾರ ಸರ್ ಇದು? ನಮ್ಮ ಮಗ ಹೊಡಿತಿದ್ದಲ್ಲ. ಮಗ ಹೊಡಿತಾನೆ ಹೊಡಿದ್ರಿ. ಸರ್, ಒಂದ್ ಎಕರೆಗೆ ಎಷ್ಟು ಡೀಸೆಲ್ ಹೋಗೈತೆ ಸರ್ ಇದಕ್ಕೂ? 1 ಎಕರೆಕ 3 ಲೀಟರ್ ಡೀಸೆಲ್ ಹೋಗೈತ್ರಿ. 3 ಲೀಟರ್ ಡೀಸೆಲ್. ಆಮೇಲೆ ನೀವು ಆಡುಗಳಿಗೂ ಹಚ್ತೀರೇನ್ ಸರ್? ಏನ್ ನಿಮ್ ಮಗನ ಮಾಡ್ತಾನ? ನಮ್ಮ ಆಳ ಇಲ್ರಿ, ಆಳ ಮೆಷಿನ್ ಹೊಡಿಯಂಗಿಲ್ಲ, ಅವನ ಹೊಡಿತಾನ. ಅದಕ್ಕೆ ಬಾಳ ಇದು ಮನಗಂಡ ಇರ್ಬೇಕ. ಹೆಚ್ಚು ಕಡಿಮೆ ಆಗಂಗಿಲ್ಲ. ಅಲ್ಲ ಅವನ ಹೊಡಿತಾನ, ನಾವ್ ಆದ್ರೂ ಹೊಡಿಯಂಗಿಲ್ಲ. ನೀವು ಮಗನ ಹೊಡಿತಾನೆ. ಎಲ್ಲ ಮಾಹಿತಿ ಹೆಂಗ್ ಹೊಡಿಬೇಕು ಹೆಂಗಿಲ್ಲ ಎಲ್ಲ ಮಗಗೆ ಇದೆ. ಹೌದ್ರಿ. 2 ದಿವಸಕ್ಕೆ ಒಂದ್ಸಲ ಹೊಡಿತೀರಿ ನೀವು? ಇದು ಒಂದು 15 ದಿವಸ 20 ದಿವಸ ಹೋಗಿ ನಂತರ ಹೊಡಿತೀರಿ. 15 ಅಂದ್ರೆ ಈ ಹಂದ್ರ ಐತಲ್ಲ ಅದ್ರೊಳಗ ಫ್ರೀ ಇರ್ತೈತಿ. ಅದ್ರೊಳಗ ಮಿಷನ್ ಬಿಟ್ಬಿಡ್ತೇವ್ರಿ. ಎಲ್ಲಾ ಒಂದ್ ಹುಲ್ಲು ಎಲ್ಲಾ ಕಟಾಬೇಕು ಅಂತ ಸರಿ ಹೋಗುತ್ತೆ. ಕಸ ಎಲ್ಲಾ ತೆಗೆದು ಬರ್ತೈತೆ ಅದು. 15 ದಿವಸ 20 ದಿವಸಕ್ಕೆ ಹೊಡಿತೀರೇನು ಸರ್? ರೈತ ಬಾಂಧವರಿಗೆ ತಾವು ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ.
ತಾವು ಚಳಿ ಅನ್ನಲ್ಲ, ಮಳಿ ಅನ್ನಲ್ಲ, ಬಿಸಿಲು ಅನ್ನಲ್ಲ, ಬಹಳ ಕಷ್ಟವನ್ನು ಪಡೆದು ಈ ಆಹಾರವನ್ನು ನಮಗೆ ನೀವು ಮುಟ್ಟಿಸ್ತೀರಾ. ನಾವು ಇವು ಆಹಾರವನ್ನು ತಿಂದು ಆರೋಗ್ಯವನ್ನು ಪಡೆದುಕೊತೇವೆ. ತಾವು ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರಗಳು.